ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾನೂನು ಕನ್ನಡತಿ. ಎಲ್ಲರಿಗೂ 2026ನೇ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇಂದು ನಾನು ನಿಮಗೆ ಸಿಯೋಮೋಟೋ ಕೇಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಿಯೋಮೋಟೋ ಕಾಗ್ನಿಸೆನ್ಸ್ ಕೇಸ್ ಬಗ್ಗೆ ಆಲ್ಮೋಸ್ಟ್ ನ್ಯೂಸ್ ಪೇಪರ್ಗಳಲ್ಲಿ ಮತ್ತು ಲಾ ಸ್ಟೂಡೆಂಟ್ಸ್ಗಳು ತಮ್ಮ ಕಾಲೇಜ್ಗಳಲ್ಲಿ ಕೇಳಿರ್ತೀರ. ಇಂದು ನಾನು ನಿಮಗೆ ತುಂಬ ಸರಳವಾಗಿ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಸಿಯೋಮೋಟೋ ಎಂದರೆ ಇದೊಂದು ಲ್ಯಾಟಿನ್ ವರ್ಡ್ ಆಗಿದ್ದು ಇದರ ಅರ್ಥ ಒಂದು ವಿಷಯದ ಮೇಲೆ ನಿಯಂತ್ರಣವನ್ನು ತೆಗೆದುಕೊಳ್ಳುವುದಾಗಿದೆ. ಇದನ್ನು ಸಿಯೋಮೋಟೋ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕುಗಳು ಉಲ್ಲಂಘನೆ ಆದಾಗ ಅಥವಾ ಒಂದು ಧಕ್ಕೆ ಉಂಟಾದಾಗ ಏನಾಗುತ್ತೆ, ಆ ವ್ಯಕ್ತಿ ಏನು ಮಾಡ್ತಾನೆ, ಕೋರ್ಟ್ಗೆ ಹೋಗ್ತಾನೆ. ಆದರೆ ಒಂದು ಸಿಯೋಮೋಟೋ ಕೇಸ್ನಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಅಥವಾ ತೊಂದರೆ ಉಂಟು ಮಾಡುವಂತಹ ಅಥವಾ ಒಂದು ಜನರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾಗುವಂಥ ಪ್ರಶ್ನೆ ಬಂದಾಗ ಏನಾಗುತ್ತೆ, ಅನುಚ್ಛೇದ 32 ಮತ್ತು 226ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಯಾವುದೇ ಒಂದು ಪಿಟಿಷನ್ ಇಲ್ಲದೆ, ರಿಕ್ವೆಸ್ಟ್ ಇಲ್ಲದೆ ಅಥವಾ ಒಂದು ಮೇಲ್ಮನವಿ ಇಲ್ಲದೆಯೇ ಏನು ಮಾಡುತ್ತೆ, ನೇರವಾಗಿ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗುತ್ತದೆ. ಆ ಪ್ರಕರಣವನ್ನು ನೇರವಾಗಿ ದಾಖಲಿಸಿಕೊಳ್ಳುತ್ತೆ. ಇದನ್ನು ಸಿಯೋಮೋಟೋ ಕೇಸ್ ಎಂದು ಕರೆಯುತ್ತಾರೆ. ನೀವು ಈ ರೀತಿಯಾಗಿ ಅರ್ಥೈಸಿಕೊಳ್ಬಹುದು. ಅಂದರೆ ನ್ಯಾಯಾಲಯವು ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸಲು ಮತ್ತು ನ್ಯಾಯ ನೀಡುವ ಸಲುವಾಗಿ ಕೇಸನ್ನು ನೇರವಾಗಿ ತೆಗೆದುಕೊಳ್ಳುತ್ತದೆ. ಇದನ್ನು ನಾವು ಕಲ್ಕತ್ತಾದ ಮರ್ಡರ್ ಕೇಸ್ ಮತ್ತು ಬದ್ಲಾಪುರ ಕೇಸ್ ಮತ್ತು ಮಣಿಪುರದ ಒಂದು ರೇಪ್ ಕೇಸ್ನಲ್ಲಿ ನೋಡಬಹುದು. ರೀಸೆಂಟ್ ಆಗಿ ಒಂದು ಕರ್ನಾಟಕದಲ್ಲಿ ನಡೆದಿರುವಂಥ ಸಿಯೋಮೋಟೋ ಕೇಸ್ ನೋಡುವುದಾದರೆ ಕರ್ನಾಟಕದ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಿನ ನೂಕುನುಗ್ಗಲು ಪ್ರಕರಣವನ್ನು ನೋಡಬಹುದು. ಇದರಲ್ಲಿ ಏನಾಗುತ್ತೆ, 2025ರ ಜೂನ್ನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ RCB ವಿಜಯೋತ್ಸವದ ವೇಳೆ ಸಂಭವಿಸಿದಂತಹ ಒಂದು ನೂಕುನುಗ್ಗಲು ಅಥವಾ ಒಂದು ಕಾಲ್ತುಳಿತದ ಘಟನೆಯನ್ನು ಕರ್ನಾಟಕದ ಹೈಕೋರ್ಟ್ ಏನು ಮಾಡುತ್ತೆ, ಇದೊಂದು ಸಿಯೋಮೋಟೋ ಕೇಸ್ ಅಥವಾ ಒಂದು PIL ಆಗಿ ದಾಖಲಿಸಿಕೊಂಡಿದ್ದನ್ನು ನೋಡಬಹುದಾಗಿದೆ. ಇದರ ಒಂದು ಬೆನಿಫಿಟ್ಸ್ ಏನಪ್ಪ ಅಂದರೆ, ಮೊದಲ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ತ್ವರಿತ ನ್ಯಾಯಿಕ ಪ್ರಕ್ರಿಯೆ, ದಕ್ಷತೆಯ ವಿಚಾರಣೆ ಆಗುತ್ತೆ ಮತ್ತು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯ ನಿರ್ವಹಣೆಯನ್ನು ಮಾಡ್ತಾರೆ ಮತ್ತು ನ್ಯಾಯಾಲಯವು ವಿಶೇಷ ನಿರ್ದೇಶನವನ್ನು ಸಹ ನೀಡುತ್ತದೆ. ಈ ರೀತಿಯಾಗಿ ಒಂದು ಸಿಯೋಮೋಟೋ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ರೀತಿಯಾಗಿ ನಾವು ಸಿಯೋಮೋಟೋ ಕಾರ್ಯನಿರ್ವಹಿಸುವುದನ್ನು ನೋಡಬಹುದಾಗಿದೆ. ಧನ್ಯವಾದಗಳು. ಇನ್ನೂ ಹೆಚ್ಚು ಕಾನೂನು ಮಾಹಿತಿ ತಿಳಿದುಕೊಳ್ಳಲು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಾನೂನು ಕನ್ನಡತಿ.